ಪ್ರಿಯರಾದವರೇ, ಹೇಗಿದ್ದೀರಿ? ಒಂದು ಹೊಸ ತಿಂಗಳ 2ನೇ ದಿನದಲ್ಲಿ ಬಂದಿದ್ದೇವೆ. ದೇವರು ಪ್ರತಿನಿತ್ಯ ಆತನ ಕೃಪೆಯಿಂದ ಆಧರಿಸಿ ನಡೆಸುತ್ತಾ ಇದ್ದಾರೆ, ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಈ ದಿನ ಕೂಡ ನಿಮ್ಮ ಹೃದಯವನ್ನು ಬಾಧಿಸುವಂಥ ಯಾವುದೋ ಒಂದು ವಿಷಯ, ನನಗೆ ಯಾಕೆ ಈ ರೀತಿ ಮಾಡುತ್ತಾರೆ, ನಾನು ಏನು ತಪ್ಪು ಮಾಡಿದೆನೋ, ಯಾಕೆ ನನಗೆ ವಿರೋಧವಾಗಿ ಇಂತಹ ಕಾರ್ಯಗಳನ್ನು ಮಾಡುತ್ತಾರೆ, ಅನ್ಯಾಯವಾಗಿ ಕಾರ್ಯಗಳು ನಡೆಯುತ್ತಾ ಇದೆಯಲ್ಲ ಎಂಬುದಾಗಿ ನಿಮ್ಮೊಳಗೆ ಒಂದು ಮನವೇದನೆ, ನಿಮ್ಮ ಮನೆಯೊಳಗೆ, ಕೆಲಸ ಮಾಡುವ ಸ್ಥಳದಲ್ಲಿ, ನಿವಾಸಿಸುವಂಥ ಸ್ಥಳದಲ್ಲಿ ನಿಮಗೆ ಏನೋ ಒಂದು ಅನ್ಯಾಯ ನಡೆಯುತ್ತಾ ಇದೆ ಎಂಬಂಥ ಭಾವನೆ ನಿಮ್ಮ ಹೃದಯದಲ್ಲಿ ಬಂದಿರಬಹುದು. ದೇವರು ಇಂದು ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುತ್ತಾರೆ. ಯೆಶಾಯ 30ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಕರ್ತನು ನ್ಯಾಯ ತೀರಿಸುವ ದೇವರು. ನನಗಾಗಿ ಯಾರು ಮಾತನಾಡುವರು, ನನಗೆ ನ್ಯಾಯ ಸಿಗುವುದಿಲ್ಲವೋ ಎಂಬುದಾಗಿ ತವಕಿಸುತ್ತಾ ಇದ್ದೀರಾ? ಕರ್ತನು ನಿಮಗೆ ನ್ಯಾಯವನ್ನು ಒದಗಿಸುವ ದೇವರು. ನೀವು ತಾಳ್ಮೆಯಿಂದ ಸ್ವಲ್ಪ ದಿನಗಳು ಕಾದಿರಬೇಕು. ಸ್ವಲ್ಪ ದಿನಗಳು ಈ ಕಷ್ಟ ಉಪದ್ರವಗಳೆಲ್ಲ ಇದ್ದೇ ಇರುತ್ತವೆ. ದೇವರು ತನ್ನ ನೀತಿಯನ್ನು ಪ್ರಕಟಪಡಿಸುವುದಕ್ಕೆ ಒಂದು ಸಮಯವನ್ನು ಇಟ್ಟಿದ್ದಾರೆ. ಖಂಡಿತ ಆತನ ನೀತಿ ಪ್ರಕಟವಾಗುತ್ತದೆ. ನನಗೆ ಒಂದು ಕುಟುಂಬ ಗೊತ್ತು. ಅವರು ಬಹಳ ಐಶ್ವರ್ಯವಂತರು, ಕೋಟ್ಯಾಧಿಪತಿಗಳು ಎಂದು ಹೇಳಬಹುದು. ಅವರಿಗೆ ಒಬ್ಬಳು ಮಗಳು. ಕೋಟ್ಯಾಧಿಪತಿಗಳ ಮನೆಯಲ್ಲಿ ಒಬ್ಬಳೆ ಮಗಳು ಅಂದರೆ ಎಷ್ಟು ಪ್ರೀತಿಯಿಂದ ಬೆಳೆಸಿರುತ್ತಾರಲ್ಲ. ಬಹಳ ಮುದ್ದಾಗಿ ಬೆಳೆಸಿ ಮಗಳಿಗೆ ಮಾಡಬೇಕಾದಂಥ ಎಲ್ಲವನ್ನೂ ಕೂಡ ಮಾಡಿ ಗಮನವಾಗಿ ಬೆಳೆಸಿದರು. ಅವಳಿಗೆ ವಿವಾಹ ಮಾಡಿದರು. ಮಗಳಿಗೆ ಯಾವುದೇ ಕೊರತೆ ಇರಬಾರದು ಎಂಬುದಾಗಿ ಬಹಳ ಖರ್ಚು ಮಾಡಿ ಎಲ್ಲ ಕಾರ್ಯಗಳನ್ನು ಕೂಡ ಕೊಟ್ಟು ಮಗಳನ್ನು ಗೌರವವಾಗಿ ಕಳಿಸಬೇಕೆಂದು ಎಲ್ಲವನ್ನು ಕೂಡ ಮಾಡಿದರು. ಆದರೆ ಈ ಮಗಳು ಹೋದಂಥ ಮನೆಯಲ್ಲಿ ಏನು ನಡೆಯಿತು, ಈ ಮಗಳನ್ನು ಸೊಸೆಯಂತೆ ಅವರು ಪ್ರೀತಿಸಲಿಲ್ಲ. ಮಗಳಾಗಿ ಸ್ವೀಕರಿಸುವುದು ಬೇಡ, ಅಟ್ಲೀಸ್ಟ್ ಒಂದು ಸೊಸೆಯಾಗಿ ಆದರೂ ಸ್ವೀಕರಿಸಬೇಕಲ್ಲವ. ಅತ್ತೆಯವರು ಯಾವ ರೀತಿ ನಡೆಸಿಕೊಂಡರು ಅಂದರೆ, ಕೆಲಸದವಳ ಹಾಗೆ. ಅಂದರೆ ಆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು, ಅಡಿಗೆ ಎಲ್ಲ ಮಾಡಿ ಎಲ್ಲವನ್ನು ಕೂಡ ಎತ್ತಿ ಇಡಬೇಕು. ಬೇರೆ ಕೆಲಸದವರು ಇರುತ್ತಾರೆ, ಆದರೆ ಇವಳೇ ಎಲ್ಲ ಮಾಡಬೇಕು. ಅವರು ಹೆಲ್ಪ್ ಮಾಡುತ್ತಾರೆ ಅಷ್ಟೇ. ಇವರು ಬೇಕಿದ್ದರೆ ಕೆಲಸದವರನ್ನು ಇಟ್ಟು ಎಲ್ಲವನ್ನು ಮಾಡಬಹುದು, ಆದರೆ ನೀನೇ ಮಾಡಬೇಕು. ಆ ರೀತಿ ಕೆಲಸದವಳ ಹಾಗೆ ನಡೆಸಿಕೊಂಡು ಕುಟುಂಬದವರೆಲ್ಲ ಊಟಕ್ಕೆ ಕುಳಿತುಕೊಳ್ಳುವರು. ಹೆತ್ತವರು, ಅವರ ಕುಟುಂಬದಲ್ಲಿರುವಂಥ ಎಲ್ಲರೂ, ಗಂಡ ಎಲ್ಲರೂ ಕೂಡ ಕುಳಿತಿರುತ್ತಾರೆ. ಇವಳು ಕುಳಿತು ಊಟ ಮಾಡಬಾರದು, ಎಲ್ಲರಿಗೂ ಕೂಡ ಬಡಿಸಬೇಕು. ಎಲ್ಲ ಊಟ ಮಾಡಿ ಮುಗಿಸಿದ ನಂತರ ಉಳಿದದ್ದನ್ನು ಒಬ್ಬಳೇ ಕುಳಿತುಕೊಂಡು ತಿನ್ನಬೇಕು. ಕೆಲಸದವಳಿಗಿಂತ ಕಡೆಯಾಗಿ ನಡೆಸಿಕೊಂಡರು. ಈ ಮಗಳಿಗೆ ಹೇಗಿರುತ್ತದೆ? ಒಂದು ಅನೀತಿ. ಅವಳ ಹೆತ್ತವರು ಬಹಳ ಗೌರವಯುತವಾಗಿ ಅವಳನ್ನು ಆ ಮನೆಗೆ ಕಳುಹಿಸಿ ಕೊಟ್ಟರು. ಬಹಳ ಸೌಕರ್ಯವಾದ ಕುಟುಂಬಕ್ಕೆ ಸೇರಿದವಳು. ಆದರೆ ಆಕೆ ಕರ್ತನ ಮಗಳಾಗಿ ಇದ್ದದ್ದರಿಂದ ತಾಳ್ಮೆಯಿಂದ ಸಹಿಸಿಕೊಂಡು ಕರ್ತನು ನ್ಯಾಯ ತೀರಿಸುತ್ತಾನೆಂಬುದಾಗಿ ಕಾದಿದ್ದಳು. ಕರ್ತನು ನನಗೆ ನೀತಿ ಮಾಡುವನು, ನನಗೆ ಉಂಟಾಗುತ್ತಾ ಇರುವಂಥ ಈ ಹಿಂಸೆ ಅನ್ಯಾಯಗಳನ್ನು ದೇವರು ನೋಡುತ್ತಾ ಇದ್ದಾರೆ, ಆತನು ನೀತಿಯನ್ನು ಮಾಡುತ್ತಾನೆಂಬುದಾಗಿ ತಾಳ್ಮೆಯಿಂದ ಕಾದಿದ್ದಳು. ಅವಳು ಬೇಕಿದ್ದರೆ ನೇರವಾಗಿ ಅಪ್ಪನ ಬಳಿ ಹೇಳಬಹುದಿತ್ತು, ಅಮ್ಮನ ಬಳಿ ಹೇಳಬಹುದಿತ್ತು. ಆಗ ಏನು ನಡೆಯುತ್ತಾ ಇತ್ತು? ಯಾಕೆಂದರೆ ಆ ಕುಟುಂಬದ ಕುರಿತಾಗಿ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವಳು ತಾಳ್ಮೆಯಿಂದ ಕಾದಿದ್ದಳು. ಪ್ರಾರ್ಥನೆಗೆ ಬರುವಾಗ ಕಣ್ಣೀರು ಸುರಿಸುವಳು. ಯಾರ ಬಳಿಯಲ್ಲೂ, ಸೇವಕರ ಬಳಿಯಲ್ಲಿ ಕೂಡ ತನ್ನ ಭಾರವನ್ನು ಹೇಳುವುದಿಲ್ಲ. ಆದರೆ ದೇವರದನ್ನು ಗಮನಿಸಿ ಏನು ಮಾಡಿದರು ನೋಡಿರೆ, ಅವರ ಅತ್ತೆ ರೋಗದ ಹಾಸಿಗೆಯಲ್ಲಿ ಬಿದ್ದರು. ಅವರ ಕೈ ಅಂಗಗಳು ನಿಷ್ಕ್ರಿಯವಾಗಿ ಹೋಯಿತು. ಈಗ ಈ ಸೊಸೆಯೇ ಅವರನ್ನು ಪ್ರೀತಿಸಿ ಅವರಿಗೆ ಸಹಾಯ ಮಾಡಿದಳು. ಈ ಸೊಸೆಯೇ ಬಹಳ ಭಾರದಿಂದ ಆ ತಾಯಿಯವರಿಗಾಗಿ ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆ ಮಾಡಿ ಮಾಡಿ ಅವರಿಗೊಂದು ಅದ್ಭುತ ಸೌಖ್ಯ ಸಿಕ್ಕಿತು. ಆಗ ಅರಿತುಕೊಂಡರು, ಈ ಮಗಳು ಸಾಧಾರಣ ಮಗಳಲ್ಲ, ಇವಳೊಂದಿಗೆ ಕರ್ತನು ಇದ್ದಾನೆ ಎಂಬುದನ್ನು ಅರಿತು ಆ ಇಡೀ ಕುಟುಂಬವೇ ಅವಳಿಗೆ ಭಯಪಟ್ಟು ಗೌರವವನ್ನು ಕೊಡಲು ಆರಂಭಿಸಿತು. ನೋಡಿದ್ದೀರಾ? ಆಕೆ ತಾಳ್ಮೆಯಿಂದ ಕಾದಿದ್ದರಿಂದ ಕರ್ತನು ನ್ಯಾಯ ತೀರಿಸಿದನು. ನಿಮಗೆ ನಡೆಯುವ ಅನ್ಯಾಯಗಳನ್ನೆಲ್ಲ ನೋಡಿ ಆತನು ಸುಮ್ಮನಿರುವ ದೇವರಲ್ಲ. ಆದರೆ ನೀವು ತಾಳ್ಮೆಯಿಂದ ಕಾದಿದ್ದರೆ, ಕೋಪವನ್ನು ತೋರ್ಪಡಿಸದೆ, ನೀವು ಯಾವುದೇ ಒಂದು ವಿರೋಧವಾದ ಹಗೆತನದ ಕಾರ್ಯಗಳನ್ನೆಲ್ಲ ಮಾಡದೆ ದೇವರ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಾದಿದ್ದು ಸಹಿಸಿಕೊಂಡರೆ ದೇವರು ಖಂಡಿತ ನ್ಯಾಯ ತೀರಿಸುವರು. ದೇವರ ನೀತಿ ಪ್ರಕಟವಾಗಲಿದೆ. ನೀವು ನಂಬುತ್ತೀರಾ? ದೇವರು ಮಾತು ಕೊಟ್ಟಿದ್ದಾರೆ, ನನ್ನ ಮಗನೇ, ನನ್ನ ಮಗಳೇ,
ನಾನು ನಿನಗೆ ನ್ಯಾಯ ತೀರಿಸುವಂಥ ದೇವರು. ನಿನಗೆ ನಡೆಯುತ್ತಾ ಇರುವಂಥ ಅನ್ಯಾಯಗಳನ್ನು ನಾನು ನೋಡುತ್ತಲೇ ಇದ್ದೇನೆಂದು ಹೇಳುತ್ತಾರೆ. ನಿಮ್ಮ ಮನೆಯೊಳಗೆ, ಕೆಲಸ ಮಾಡುವ ಸ್ಥಳದಲ್ಲಿ, ವಾಸಿಸುವ ಸ್ಥಳದಲ್ಲಿ, ಯಾಕೆ ಬಾಳುವಂಥ ದೇಶದಲ್ಲಿ ಕೂಡ ನಿಮಗೆ ಅನ್ಯಾಯವಾಗುತ್ತಾ ಇದೆಯಾ? ದೇವರು ನೋಡಿಕೊಂಡು ಸುಮ್ಮನೆ ಇರುವುದಿಲ್ಲ. ಆದರೆ ದೇವರೇ, ನೀವು ನನಗೆ ನ್ಯಾಯ ತೀರಿಸುವ ದೇವರು, ನಾನು ತಾಳ್ಮೆಯಿಂದ ಕಾದಿರುತ್ತೇನೆಂದು ಹೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ದೇವರೇ, ನೀವು ನನಗೆ ನ್ಯಾಯವನ್ನು ತೀರಿಸುವ ದೇವರು, ನಾನು ತಾಳ್ಮೆಯಿಂದ ಕಾದಿರುವೆನು, ನೀವು ನನಗೆ ನ್ಯಾಯವನ್ನು ಸ್ಥಾಪಿಸುವಿರಿ, ಈ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.